ಸೊ ಅರ್ಜುನನ ಎಲ್ಲ ಸಾಮರ್ಥ್ಯ ಪ್ರಕಟಗೊಳ್ಳೋದು ಕೃಷ್ಣನ ಸಹಾಯದಿಂದಲೇನಾ? ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ವಿಜೃಂಭಿಸಿದ ಅರ್ಜುನನ ಯುದ್ಧದಲ್ಲಿ ಸಮಪಾಲು ಕೃಷ್ಣನದ್ದು ಇದೆ, ಮೇಲೆ ನೋಡುವಂತಿಲ್ಲ ಮತ್ಸ್ಯಯಂತ್ರ ಭೇದನ. ಇದನ್ನು ಸಾಧಿಸಿದಾನೆ ಅಂದರೆ ಅವನ ಕೌಶಲ ಏನು, ಗುರಿ ಏನು ಅನ್ನೋದು ಗೊತ್ತಾಗುತ್ತೆ ಅರ್ಜುನನದ್ದು. 18 ದಿನದ ಯುದ್ಧದಲ್ಲಿ ಪಾಂಡವರಿಗೆ ದೊಡ್ಡ ಸಹಕಾರವೇ ದೃಪದ, ಅವನ ಕಡೆಯವರು, ಅವನ ಸೈನ್ಯ. ಅಂತಹ ದೃಪದರನ್ನು ಸೋಲಿಸಿದವನು ಅರ್ಜುನ. ಆಗೇನು ಕೃಷ್ಣ ಇಲ್ಲ ಅವನ ಜೊತೆಗೆ. ಅರ್ಜುನ ಶಿವನೊಡನೆ ಸೆಣಸಾಡುವಾಗಲೂ ಅವನ ಜೊತೆಗೇನು ಕೃಷ್ಣ ಇಲ್ಲ. 18 ದಿನದ ಯುದ್ಧದಲ್ಲಿ ಅರ್ಧ ಪಾಲು ಕೃಷ್ಣನದ್ದೇ. ಆದರೆ ಕೃಷ್ಣನಿಲ್ಲದೆ ಅರ್ಜುನ ಶೂನ್ಯ ಅಲ್ಲ. ನನಗೆ ಭೀಮನ ನಂತರ ಅರ್ಜುನನ ವಿಚಾರ ಒಂದಷ್ಟು ನಿಮ್ಮ ಹತ್ರ ಪ್ರಸ್ತಾಪ ಮಾಡಬೇಕು ಅಂತ ಅನಿಸುತ್ತೆ. ನಾವು ಈ ನಮ್ಮ ಕನ್ನಡಿಗರೆಲ್ಲರೂ ಬಬ್ರುವಾಹನ ಸಿನಿಮಾ ನೋಡಿದ್ದೀವಿ. ಬಬ್ರುವಾಹನ ತನ್ನ ತಂದೆ ಅರ್ಜುನನಿಗೆ ಸವಾಲಾಗ್ತಾನೆ, ಕೃಷ್ಣ ಇಲ್ದಿದ್ರೆ ನೀನು ಎಲ್ಲಿರ್ತಿದ್ದೆ, ಹೋಗು ನೀನು ಅಂತ. ಸೊ ಆವಾಗ ಸಹಜವಾಗಿ ನಮಗೆಲ್ರಿಗೂ ಅನಿಸುತ್ತೆ, ಕೃಷ್ಣ ಇಲ್ದಿದ್ರೆ ಅರ್ಜುನ ಏನೂ ಅಲ್ಲವೇ ಅಲ್ವಾ ಹಾಗಾದರೆ ಅಂತ. ಸೊ ಅರ್ಜುನನ ಎಲ್ಲ ಸಾಮರ್ಥ್ಯ ಪ್ರಕಟಗೊಳ್ಳೋದು ಕೃಷ್ಣನ ಸಹಾಯದಿಂದಲೇನಾ? ಕೃಷ್ಣ ಇಲ್ಲ ಅಂತಂದರೆ ಅರ್ಜುನ ಝೀರೋ ಆಗಿಬಿಡ್ತಿದ್ದ? ಈ ರೀತಿಯ ಪ್ರಶ್ನೆಗಳು ಒಂದಷ್ಟು ಬಂದಾಗ ಇದಕ್ಕೆ ಹೇಗೆ ನಿಮ್ಮ ಒಂದು ವಿವರಣೆ ಕೊಡ್ತೀರಿ ಅಂತ. ಅದು ಎರಡು. ಒಂದು ಬಬ್ರುವಾಹನ ಸಿನಿಮಾ ನೋಡಿದಾಗ ಅದು ಅಲ್ಲಿ ಹಂಗೆ ಬಂದಿದೆ, ಕೃಷ್ಣನಿಲ್ಲದೆ ನೀನೇನು ಶೂನ್ಯ ಅಂತ. ನಮ್ಮಲ್ಲಿ ಯಕ್ಷಗಾನಗಳಲ್ಲಿ ಸುಧನ್ವಾರ್ಜುನ ಅಂತ, ಸುಧನ್ವಾರ್ಜುನ ಸುಧನ್ವ ಮೋಕ್ಷ ಅಂತ ಭಾಳ ಪ್ರಸಿದ್ಧವಾದ ಒಂದು ಅದು ಲಕ್ಷ ಸಲ ವೇದಿಕೆಯಲ್ಲಿ ಬಂದಿರ್ಬೋದು ಅದು. ಅಲ್ಲಿ ಹಾಗೇನೆ ಅರ್ಜುನ ಸುಧನ್ವ ಅರ್ಜುನನ್ನು ಸೋಲಿಸ್ತಾನೆ. ಕೃಷ್ಣನ ಕರೆಸ್ಕೋ, ಅವನು ಹೇಳ್ತಾನೆ ಸುಧನ್ವ ಇವನಿಗೆ, ಕೃಷ್ಣನನ್ನು ಕರೆಸು, ಕೃಷ್ಣ ಇಲ್ಲದೆ ಇದ್ರೆ ನನಗೆ ಗೆಲ್ಲೋಕ್ಕಾಗಲ್ಲ ಅಂತ ಅವನು ಸುಧನ್ವ ಹೇಳ್ತಾನೆ. ಅಂದರೆ ಎರಡೂ ಇದರಲ್ಲೂ ಕೃಷ್ಣ ಇಲ್ಲದೆ ಇದ್ರೆ ಅರ್ಜುನ ಏನೂ ಅಲ್ಲ ಅಂತ. ಬರಿದೇ ಬಳಲ ಬೇಡ ಪಾರ್ಥ ಕರೆಸು ಕೃಷ್ಣನ ಅಂತ ಯಕ್ಷಗಾನದಲ್ಲಿ ಇದು ಇರೋದು. ಆದರೆ ಅರ್ಜುನನನ್ನು ಹೀಗೆ ಬಿಂಬಿಸ್ಕೊಂಡು ಹೋಗಿದ್ದೀವಿ ನಾವು ಮುಂದೆ. ಅಂದರೆ ಇದು ಮೂಲ ಇಲ್ಲದೆ ಇದ್ರು ಆ ನಂತರದಲ್ಲಿ ಮೂಲದಲ್ಲಿ ಇಲ್ಲದೇನೆ ಬೆಳೆಸ್ಕೊಂಡು ಹೋಗಿರೋದು. ಸ್ವಲ್ಪ ಅದು ಯಾಕೋ ನಮ್ಮ ಮುಂದಿನವರಿಗೆ ಅರ್ಜುನನ ಮೇಲೆ ಒಂದು ಕೆಂಗಣ್ಣಿತ್ತು, ಹಾಗಾಗಿ ಅವನನ್ನು ದುರ್ಬಲನ್ ಮಾಡ್ತಾ ಹೋದರು. ಹಾಗಾಗಿ ಏನನ್ನಿಸ್ತು ಅಂದರೆ ಕೃಷ್ಣನಿಲ್ಲದೆ ಅರ್ಜುನ ಏನೂ ಅಲ್ಲ ಅನ್ನೋ ಥರ ಅನ್ನಿಸ್ತು. 18 ದಿನದ ಯುದ್ಧದಲ್ಲಿ, ಆ ಯುದ್ಧದಲ್ಲಿ ಅದರ ದೊಡ್ಡ ಗೆಲುವು ಯಾರದ್ದು ಅಂದರೆ ಅದರಲ್ಲಿ ಗೆಲುವಿನ ಮಹಾಪಾಲು ಅರ್ಜುನನದ್ದೇ, ದೊಡ್ಡ ಪಾಲು, ಗೆಲುವಿಗೆ ಕಾರಣನಾದವನು. ಅದರಲ್ಲಿ ಕೃಷ್ಣನ ಕೊಡುಗೆ ಖಂಡಿತವಾಗಿಯೂ ಇದೆ. ಒಂದು ಕೃಷ್ಣನ ಸಲಹೆಗಳು, ಎರಡನೇದು ಕೃಷ್ಣನ ಸಾರಥ್ಯ. ಅದೆರಡೂ ಅರ್ಜುನನ ಗೆಲುವಿಗೆ ದೊಡ್ಡ ಕೊಡುಗೆ ಕೊಟ್ಟಿದೆ. ಹಾಗಾಗಿ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ವಿಜೃಂಭಿಸಿದ ಅರ್ಜುನನ ಯುದ್ಧದಲ್ಲಿ ಸಮಪಾಲು ಕೃಷ್ಣನದ್ದು ಇದೆ. ಅದು ಕೃಷ್ಣಾರ್ಜುನರ ಗೆಲುವೆ. ಆದರೆ ಅದರ ಅರ್ಥ ಕೃಷ್ಣನಿಲ್ಲದೆ ಅರ್ಜುನ ಏನೂ ಅಲ್ಲ ಅಂತ ಅಲ್ಲ. ಆ 18 ದಿನದ ಯುದ್ಧಗಳೇ ಬೇರೆ, ಒಬ್ಬ ವೀರನ ಸಾಮರ್ಥ್ಯಗಳೇ ಬೇರೆ. ಈಗ ಅದಕ್ಕಿಂತ ಮೊದಲು ಅಂತ ನೋಡಿದರೆ, ಈಗ ಅರ್ಜುನನ ಅದ್ಭುತ ಸಾಮರ್ಥ್ಯಗಳೆಲ್ಲ ಎಲ್ಲೆಲ್ಲಿ ಕಾಣಿಸ್ತು ನಮಗೆ ಅಂದರೆ, ಒಂದು ದ್ರೌಪದಿ ಸ್ವಯಂವರದಲ್ಲಿ ಅವನ ಕೌಶಲ ಕಾಣಿಸ್ತು. ಮತ್ಸ್ಯಯಂತ್ರ ಭೇದನ ಮೇಲ್ಗಡೆ ಇದೆ ಒಂದು ಅಣಕು ಮತ್ಸ್ಯ ಇದೆ, ಮೀನು ಅಂದರೆ ಗೊಂಬೆ ಇದೆ ಮೀನಿನದ್ದು, ಅದು ಸುತ್ತುತ್ತಾ ಇದೆ ಜೋರಾಗಿ. ಅದರ ಬಿಂಬ ಕೆಳಗಡೆ ಕಾಣಿಸುತ್ತೆ, ಕೆಳಗಡೆ ಅದರ ಇದು ಕಾಣಿಸುತ್ತೆ, ಅದು ಸುತ್ತುತ್ತಾ ಇರೋದಕ್ಕೆ ಗುರಿ ಇಡಬೇಕು. ಬಾಣ ಇಡೋದು ಅನ್ನೋದು ಯಾವಾಗಲೂ ಅದು ನಿಶ್ಚಲವಾದಕ್ಕೆ ಗುರಿ ಇಡ್ಬೋದು, ಸುತ್ತುತ್ತಾ ಇರೋದಕ್ಕೆ ಗುರಿ ಇಡೋದು ಹೇಗೆ? ಇವನು ಇಲ್ಲಿಂದ ಗುರಿ ಇಟ್ಟು ಇದು ಹೋಗುವವರೆಗೆ ಅದು ಆ ಜಾಗದಲ್ಲಿ ಇರೋದಿಲ್ವಲ್ಲ. ಅವಾಗ ಇವನಿಗೆ ಏನು ಬೇಕು ಅಂದರೆ ಯಾವ ಕ್ಷಣಕ್ಕೆ ಅದು ಇಲ್ಲಿಗೆ ಬರುತ್ತೆ ಅಂತ ಖಾಲಿ ಜಾಗಕ್ಕೆ ಗುರಿ ಇಡಬೇಕು, ಮತ್ತು ಅದೇ ಕ್ಷಣಕ್ಕೆ ಅದಲ್ಲಿ ಬಂದರೆ ಮಾತ್ರ ತಾಗತ್ತೆ. ಕ್ಯಾಲ್ಕುಲೇಷನ್ಸ್ ಬೇಕು. ಹಾಂ, ಕ್ಯಾಲ್ಕುಲೇಷನ್ನಿಗೆ ಇವನು ಹಿಂಗೆ ನೋಡೋ ಹಂಗೂ ಇಲ್ಲ. ಇವನು ಕೆಳಗಡೆ ನೋಡಬೇಕು, ಇಲ್ಲಿ ನೋಡಬೇಕು, ನೆರಳು ಅಥವಾ ಇಲ್ಲಿ ಪ್ರತಿಫಲನ ಬರ್ತಾ ಇದೆ, ಇದನ್ನು ನೋಡಿ ಹಿಂಗಿಡಬೇಕು, ಮೇಲೆ ನೋಡುವಂತಿಲ್ಲ. ಮತ್ಸ್ಯಯಂತ್ರ ಭೇದನ ಇದನ್ನು ಸಾಧಿಸಿದಾನೆ ಅಂದರೆ ಅವನ ಕೌಶಲ ಏನು, ಗುರಿ ಏನು ಅನ್ನೋದು ಗೊತ್ತಾಗತ್ತೆ ಅರ್ಜುನನದ್ದು. ಇಂಥ ಅದ್ಭುತ ಗುರಿ ಅವನದ್ದು. ಇದು ಒಂದನೇ ಸಲ ಅವನು ಕಾಣಿಸೋದು. ಇದಾದ ಮೇಲೆ ಅವನದ್ದು ಕಾಣಿಸೋದು ಅಂದರೆ, ಅದಕ್ಕಿಂತ ಮೊದಲು ಒಂದು ಗಂಧರ್ವನ ಸೋಲಿಸ್ತಾನೆ ಅವನು ಅರಗಿನ ಮನೆಯಿಂದ ಹೋದ ಮೇಲೆ. ಅದು ಮೊದಲನೇ ಸಲ. ಅದಕ್ಕಿಂತ ಮೊದಲು ಗುರುಕುಲದಲ್ಲಿ ಅವನು ಪ್ರಕಟಿಸಿದ್ದಿದೆ, ಅವನಲ್ಲಿ ಏನು ಸಾಮರ್ಥ್ಯ ಇದೆ ಅಂತ ತೋರಿಸಿದ್ದಿದೆ. ದೃಪದನನ್ನು ಸೋಲಿಸಿದ್ದಿದೆ.
ಈಗ ಗುರುಕುಲದ ಏನು ವಿದ್ಯಾ ಪ್ರದರ್ಶನ ಇತ್ತು, ಎಲ್ಲರಿಗಿಂತ ಮೀರಿದವನು ಅರ್ಜುನ ಅಂತ ಅವನು ತೋರಿಸ್ತಾನೆ, ಅಷ್ಟನ್ನೇ ಕರ್ಣ ಕೂಡ ತೋರಿಸ್ತಾನೆ ಅಲ್ಲಿ. ಹಾಗಾಗಿ ಗುರುಕುಲದ ಪ್ರದರ್ಶನದಲ್ಲಿ ಕರ್ಣ ಅರ್ಜುನ ಇಬ್ಬರು ಶ್ರೇಷ್ಠ ಧನುರ್ಧರರು ಅಂತ ನಿರ್ಣಯ ಆಗಿದೆ ಅಷ್ಟೇ. ಅದಾದ ಮೇಲೆ ಅವನು ದ್ರುಪದನ್ನ ಸೋಲಿಸಿದ್ದಾನೆ. ದ್ರುಪದನ್ ಸೋಲಿಸೋದು ಕಷ್ಟ ಅಲ್ಲ. 18 ದಿನದ ಯುದ್ಧದಲ್ಲಿ ಪಾಂಡವರಿಗೆ ದೊಡ್ಡ ಸಹಕಾರವೇ ದ್ರುಪದ, ಅವನ ಕಡೆಯವರು, ಅವನ ಸೈನ್ಯ. ಬಹಳ ದೊಡ್ಡ ಸೈನ್ಯ ಅವರದ್ದು. ಮತ್ತು ಅವ್ರ ಸೈನ್ಯದ ವಿಶೇಷ ಏನು ಅಂದರೆ, ಆ ದೊಡ್ಡಪ್ಪ, ಚಿಕ್ಕಪ್ಪ, ಅವನ ಮಗ, ಇವನ ಮೊಮ್ಮಗ ಅಂತ ಅವರೇ 1000 ಜನ, ಅವರೆಲ್ಲ ಮಹಾವೀರರು. ಅಂತಹ ದ್ರುಪದರನ್ನು ಸೋಲಿಸಿದವನು ಅರ್ಜುನ. ಆಗೇನು ಕೃಷ್ಣ ಇಲ್ಲ ಅವನ ಜೊತೆಗೆ, ಉಳಿದವರಿದ್ದರು, ಇವರೆಲ್ಲ ಇದ್ದರು, ಸಹೋದರರಿದ್ದರು. ಅಲ್ಲಿ ಕೃಷ್ಣ ಇಲ್ಲ. ಈಗ ಹೇಳ್ತಾ ಇರೋಲ್ಲಿ ಎಲ್ಲೂ ಕೃಷ್ಣ ಇಲ್ಲ. ಅನಂತರ ಒಂದು ಬಂದಿದ್ದೇನು ಅಂತ ಅಂದರೆ ಖಾಂಡವ ದಹನ ಅಂತ ಬಂತು. ಅಗ್ನಿ ಕೇಳ್ದ, ಖಾಂಡವವನ್ನು ಸುಡಬೇಕು ನನಗೆ, ಇದನ್ನು ನನಗೆ ಆಹಾರ ಬೇಕಾಗಿದೆ, ನನಗೆ ರಕ್ಷಣೆ ಕೊಡು ಅಂತ. ಒಂದು ದಿವಸ ಕೃಷ್ಣಾರ್ಜುನ ಇಂದ್ರಪ್ರಸ್ಥದ ಹೊತ್ತಿನಲ್ಲಿ ಅವರು ಇರ್ತಾರೆ. ಒಬ್ಬ ಬ್ರಾಹ್ಮಣ ಬರ್ತಾನೆ ಅಲ್ಲಿ, ನನಗೆ ಏನೋ ಒಂದು ಆಗಬೇಕು ಮಾಡಿಕೊಡು ಅಂತ ಕೇಳ್ತಾನೆ. ಆಯಿತು ಅಂತ ಅರ್ಜುನ ಹೇಳಿದಾಗ ಅವನು ಅಗ್ನಿಯಾಗಿರ್ತಾನೆ. ಅವನು ಹೇಳ್ತಾನೆ, ನನಗೆ ಅಜೀರ್ಣ ಆಗಿದೆ, ನನಗೆ ಇದನ್ನು ಸುಡಬೇಕು ಅಂತ, ಅಂದರೆ ಇದನ್ನು ತಿನ್ನಬೇಕು ನಾನು ಅಂತ, ಉರಿಬೇಕು ಅಂತ. ಆ ಉರಿಯೋಕೆ ದೇವತೆಗಳು ಬಿಡೋಲ್ಲ, ಯಾಕೆಂದರೆ ಅದೊಂದು ದಟ್ಟವಾದ ಅರಣ್ಯ. ದಟ್ಟವಾದ ಅರಣ್ಯವನ್ನು ಸುಡೋದಕ್ಕೆ ಆಡಳಿತ ಬಿಡಲ್ವಲ್ಲ, ಸರ್ಕಾರ ಯಾಕೆ ಬಿಡತ್ತೆ? ಸರ್ಕಾರ ಯಾರದ್ದು? ಇಂದ್ರನದ್ದು. ಅವನು ಕಾಡು ಸುಡೋಕೆ ಬಿಡಲ್ಲ. ಇವನು ಅದೇ ಮಂತ್ರಿಮಂಡಲದನೇ ಇರೋನು ಅಗ್ನಿ, ಇವನಿಗೆ ಸುಡಬೇಕಾಗಿದೆ. ಅದಕ್ಕೆ ಇವರಿಬ್ಬರ ಬೆಂಬಲ ಕೇಳ್ತಾನೋ, ಕೃಷ್ಣಾರ್ಜುನರಿದ್ದು ಇಬ್ಬರು ಬೆಂಬಲ ಕೊಡ್ತಾರಾಗ. ಆಗ ತುಂಬ ದೊಡ್ಡ ಅದನ್ನು ದೇವತೆಗಳನ್ನು ಎದುರಿಸಿ ನಿಲ್ಲುವವನು ಅರ್ಜುನ. ದೇವತೆಗಳೇ ಬರ್ತಾರೆ ಆಗ ಯುದ್ಧಕ್ಕೆ, ಇಂದ್ರ ಮೊದಲಾದವರೇ. ಅವರಿಗೆ ಏನೂ ಮಾಡೋಕ್ಕೆ ಬಿಡದೆ ಇವನು ಸುಟ್ಟು ಮುಗಿಸೋವರೆಗೂ ಅವನು ತಡಿತಾನೆ ಅರ್ಜುನ. ಆದರೆ ಅಲ್ಲಿ ಕೃಷ್ಣನೂ ಇದ್ದ. ಮುಂದೆ ಅಂತ ಬಂದರೆ ವನವಾಸದ ಹೊತ್ತು. ಅದಾದ ಮೇಲೆ ವನವಾಸದಲ್ಲಿ ಏನಾಗುತ್ತೆ, ಒಂದು ಸಲ ದುರ್ಯೋಧನ ಎಲ್ಲ ಬರ್ತಾರೆ, ಗಂಧರ್ವರ ಜೊತೆಗೆ ಒಂದು ಯುದ್ಧ ಆಗುತ್ತೆ. ಅಲ್ಲಿ ಅರ್ಜುನ ಗೆದ್ದಿದ್ದಾನೆ, ಅಲ್ಲಿ ಕೃಷ್ಣ ಇಲ್ಲ ಅವನ ಜೊತೆಗೆ. ಅದಾದ ಮೇಲೆ ಅವನಿಗೆ ವ್ಯಾಸರು ಬಂದು ಯುಧಿಷ್ಠಿರನಿಗೆ ಹೇಳಿದ್ದಾರೆ, ಇವನು ಅಸ್ತ್ರಗಳನ್ನೆಲ್ಲ ಸಂಪಾದನೆ ಮಾಡಿಕೊಳ್ಳಿ, ತಪಸ್ಸಿಗೆ ಹೋಗಲಿ ಅಂತ ಹೇಳಿದ್ದಾರೆ. ಬಂದು ಹೇಳ್ತಾರೆ ಅವರು. ಅರ್ಜುನನನ್ನು ಯುಧಿಷ್ಠಿರ ತಪಸ್ಸಿಗೆ ಬಿಡ್ತಾನೆ. ಇವನು ತಪಸ್ಸು ಮಾಡ್ತಾನೆ. ತಪಸ್ಸಿನ ಕೊನೆಯಲ್ಲಿ ಅಷ್ಟದಿಕ್ಪಾಲಕರುಗಳು ಬರ್ತಾರೆ. ಇಂದ್ರ, ಅಗ್ನಿ, ಯಮ, ವರುಣ, ಕುಬೇರ ಇವರುಗಳೆಲ್ಲ ಬಂದು ಅಸ್ತ್ರಗಳನ್ನು ಕೊಡ್ತಾರೆ ಅವನಿಗೆ, ದಿವ್ಯಾಸ್ತ್ರಗಳನ್ನು. ಅವರಲ್ಲಿ ಈಶಾನ ಕೂಡ, ಶಿವ ಕೂಡ ಅಷ್ಟದಿಕ್ಪಾಲಕರಲ್ಲೊಬ್ಬ. ಅವನು ಕಿರಾತನಾಗಿ ಬರ್ತಾನೆ, ಬೇಡನಾಗಿ ಬರ್ತಾನೆ. ಬಂದಾಗ ಅವನಿಗೆ ಒಂದು ವಿವಾದ ಹುಟ್ಟತ್ತೆ. ವಿವಾದದಲ್ಲಿ ಇವನಿಗೂ ಅವನಿಗೂ ಒಂದು ಯುದ್ಧ ಆಗತ್ತೆ. ಶಿವನಿಗೂ ಇವನಿಗೂ, ಅರ್ಜುನನಿಗೂ. ಪಾಶುಪತಾಸ್ತ್ರ ಬಂತಲ್ಲ ಆ ಹೊತ್ತಲ್ಲಿ, ಕಿರಾತಾರ್ಜುನ ಇದು. ಅಲ್ಲಿ ಶಿವನಿಗೆ ಸರಿಸಮಾನವಾಗಿ ಶಿವನ ಮೈಮುಟ್ಟಿ ಯುದ್ಧ ಮಾಡ್ತಾನೆ ಅರ್ಜುನ. ಶಿವನೊಡನೆ ಎಲ್ಲ ಯುದ್ಧ ಮಾಡೋದಕ್ಕುಂಟ ಎಲ್ಲಾದರೂ ಮೈಮುಟ್ಟಿ. ಅಲ್ಲಿ ಅವನು ಶಿವನ್ ಸೋಲಿಸದ ಅಥವಾ ಅರ್ಜುನ್ ಸೋಲಿಸ್ದ ಅಂತೇನೂ ಆಗಲ್ಲ. ಆದರೆ ಅವನು ತಾನು ಶಿವ ಅಂತ ತೋರಿಸ್ಕೊಂಡ್ಬಿಡ್ತಾನೆ. ಅವನಿಗೆ ಗೊತ್ತಾಗುತ್ತೆ ಅರ್ಜುನನಿಗೆ. ಆದರೆ ಅವನೊಡನೆ ಯುದ್ಧ ಮಾಡಿ ಮೆಚ್ಚಿ ಪಾಶುಪತಾಸ್ತ್ರ ಕೊಡ್ತಾನೆ ಶಿವ. ಕೃಷ್ಣ ಇಲ್ಲ. ಅರ್ಜುನ ಶಿವನೊಡನೆ ಸೆಣಸಾಡುವಾಗಲೂ ಅವನ ಜೊತೆಗೇನು ಕೃಷ್ಣ ಇಲ್ಲ. ಅದಾದ ಮೇಲೆ ಅವನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾನೆ ಇಂದ್ರ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅವನಿಗೆ ಒಂದಿಷ್ಟು ಯುದ್ಧ ವಿದ್ಯೆಯನ್ನು ಕಲಿಸಲಾಗತ್ತೆ, ಅಸ್ತ್ರಗಳನ್ನು ಕೊಡಲಾಗತ್ತೆ. ಯಾಕೆ ಮಾಡಿದ್ದು ಇದೆಲ್ಲ ಅಂದರೆ ಸ್ವರ್ಗದಲ್ಲಿ ಆಮೇಲೆ ಗೊತ್ತಾಗತ್ತೆ. ದೇವತೆಗಳನ್ನು ವಿರೋಧಿಸುವ ರಾಕ್ಷಸರ ಗುಂಪುಗಳಿವೆ, ಯುಗಗಳಿಂದ ಉಳ್ಕೊಂಡಿವೆ. ಅವುಗಳನ್ನು ಕೊಲ್ಲೋಕ್ಕಾಗಿಲ್ಲ. ಈ ದೇವತೆಗಳು ತುಂಬ ಸಲ ತಮ್ಮನ್ನು ಮೀರಿದಾಗ ಅವರು ಬೇರೆಯವರ ಸಹಕಾರ ಪಡಿತಾರೆ. ತ್ರಿಮೂರ್ತಿಗಳ ಸಹಾಯ ಪಡಿತಾರೆ, ಶಿವನೋ ವಿಷ್ಣುನೋ. ಇವರು ಬಂದು ಇವರನ್ನು ಕೊಂದಿದ್ದಿದೆ. ರಾಕ್ಷಸರ ಸಂಹಾರ ಅಲ್ಲ, ಅವತಾರ ಮಾಡ್ಕೊಂಡಿದ್ದಿದೆ, ಹಾಗೇ ಬಂದು ಕೊಂದಿದ್ದಿದೆ. ತ್ರಿಪುರ ಸಂಹಾರವನ್ನು ಶಿವ ಬಂದು ಮಾಡಿಕೊಡ್ತಾನೆ ಅವರಿಗೆ. ಆ ವಿಷ್ಣು ಈ ರಾವಣನ ಹಿಂದಿನವರನ್ನು, ಅವನ ಅಜ್ಜಂದರನ್ನು ಸೋಲ್ಸೋಕೆ ಬರ್ತಾನೆ. ಅಂದರೆ ಅವರು ತಾವೇನೂ ಬಂದಿದ್ದಿದೆ, ಅವತಾರ ತಾಳಿಯೂ ಬಂದಿದ್ದಿದೆ. ಇದರ ಜೊತೆಗೆ ಮನುಷ್ಯರ ನೆರವನ್ನು ದೇವತೆಗಳು ಪಡ್ಕೊಂಡಿದ್ದಿದೆ. ದಶರಥನ ನೆರವು ಪಡ್ಕೊಂಡಿರೋದಿದೆ ಅವರು. ಹೀಗಿದೆ, ಬೇಕಾದಷ್ಟು ರಾಜರ ನೆರವು ಪಡ್ಕೊಂಡಿದ್ದಾರೆ. ಹಾಗೆ ಅರ್ಜುನನ ನೆರವನ್ನು ಕೇಳ್ತಾರೆ ದೇವತೆಗಳು. ಇಂದ್ರ ಕೇಳ್ತಾನೆ, ನಿನ್ನ ಸಹಕಾರ ಬೇಕು, ನಮಗೆ ಯುಗಗಳಿಂದ ಅವರಿದ್ದಾರೆ, ಅವರನ್ನು ಕೊಲ್ಲೋಕ್ಕಾಗಿಲ್ಲ, ಸಂಹರಿಸೋಕ್ಕಾಗಿಲ್ಲ ಅಂತ. ಅದು ಯಾರು ಅಂದರೆ ಕಾಲಕೇಯರು, ನಿವಾತ ಕವಚರು, ಹಿರಣ್ಯಪುರವಾಸಿಗಳು ಅಂತ 3 ಗುಂಪು ಅವರದ್ದು. ಒಂದು ಗುಂಪು ಏನಂದರೆ ಆಕಾಶಗಾಮಿಯಾದ ಒಂದು ಇದು, ನಮ್ಮ ಈ ಸೈನ್ಸ್ ಫಿಕ್ಷನ್ ಸಿನಿಮಾಗಳಲ್ಲೂ ಬರುತ್ತಲ್ಲ, ಆಕಾಶದಲ್ಲಿ ತೇಲುವ ನಗರಗಳು. ಹಂಗೊಂದು ತೇಲುವ ನಗರ ಅವರದ್ದು, ದೊಡ್ಡ ನಗರ. ಅವರನ್ನು ಸೋಲ್ಸಕ್ಕೆ ದೇವತೆಗಳಿಗಾಗಿಲ್ಲ. ಅವರು ದೇವ ವಿರೋಧಿಗಳು, ಲೋಕ ವಿರೋಧಿಗಳಾಗಿದ್ದಾರೆ. ದೇವ ವಿರೋಧಿ ಅಂದರೆ ಲೋಕ ವಿರೋಧಿಗಳಾಗಿದ್ದಾರೆ. ಇನ್ನೊಂದು ಹೆಂಗೆ ಅಂದರೆ
ಅವರದ್ದು ಇದೇ ಥರ ಹಾರುವ ನಗರ, ಅವರದ್ದು ತೇಲುವ ಹಾರುವ ನಗರ. ಅದು ಹೆಂಗೆ ಅಂದರೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ ಅದು. ಅದು ಬೇಕಾದ್ರೆ ಭೂಮಿ ಮೇಲೆ ಬರುತ್ತೆ, ಆಕಾಶದಲ್ಲಿ ಹೋಗುತ್ತೆ, ಆ ಸಮುದ್ರದೊಳಗೆಲ್ಲ ಹೋಗ್ಬಿಡುತ್ತೆ ಅದು. ನಗರಕ್ಕೆ ನಗರವೇ. ಅದನ್ನು ಮುಟ್ಟೋಕ್ಕಾಗಿಲ್ಲ ದೇವತೆಗಳಿಗೆ. ಇಂದ್ರ ಹೇಳ್ತಾನೆ ಅರ್ಜುನನಿಗೆ, ನೀನು ಇವರನ್ನ ಸಂಹರಿಸಿ ಕೊಡಬೇಕು ಅಂತ. ಒಬ್ಬನೇ ಹೋಗ್ತಾನೆ. ಏನು ದೇವ ಸೈನ್ಯ ಅವನ ಜೊತೆ ಬಂದಿಲ್ಲ, ಇಂದ್ರಾದಿಗಳು ಬಂದಿಲ್ಲ. ಇಂದ್ರನ ರಥ, ಇಂದ್ರನ ಸಾರಥಿಯಾದ ಮಾತಲಿ ರಥ ನಡೆಸ್ತಾ ಇದ್ದಾನೆ. ಅರ್ಜುನ ಒಬ್ಬನೇ ಹೋಗಿ ಇಷ್ಟೂ ಜನರನ್ನು ಸಂಹರಿಸಿ ಬರ್ತಾನೆ. ಕೋಟಿ ಕೋಟಿ ಜನ ಅವರು, ಒಬ್ರಿಬ್ಬರಲ್ಲ. ಒಂದೊಂದು ತಂಡದಲ್ಲೇ ಕೋಟಿ ಕೋಟಿ ಜನ. ಇಷ್ಟೂ ಜನರನ್ನು ಅರ್ಜುನ ಸಂಹರಿಸಿದ್ದು ಏಕಾಂಗಿಯಾಗಿ. ಅಲ್ಲಿ ಕೃಷ್ಣ ಇಲ್ಲ. ಈ ಮನುಷ್ಯರ ಲೆಕ್ಕ ಅಲ್ಲ ಅವನಿಗೆ. 18 ದಿನದ ಯುದ್ಧದಲ್ಲಿ ಇದ್ದಾರಲ್ಲ ಮನುಷ್ಯರು, ಇವರು ಲೆಕ್ಕ ಅಲ್ಲ. ಎಂತಕ್ಕೆಂದ್ರೆ ದೇವಾನುದೇವತೆಗಳಿಗೆ ಸಂಹರಿಸಲಾಗದೇ ಇರುವವರವರು ಅಂತ. ಅವರನ್ನು ಅಸ್ತ್ರಗಳನ್ನೆಲ್ಲ ಬಳಸಿ ಕೊಲ್ತಾನೆ. ಆದರೆ ಇಲ್ಲಿ ಯಾಕೆ ಹಾಗಿದ್ರೆ ಇಲ್ಲಿ ಒಂದೇ ಕ್ಷಣದಲ್ಲಿ ಅರ್ಜುನ ಮುಗಿಸ್ಬಿಡ್ಬೋದಾಗಿತ್ತಲ್ಲ ಯುದ್ಧನ ಅಂತ ಕೇಳಿದರೆ, 18 ದಿನದಲ್ಲಿ ಅಂಥ ರಾಕ್ಷಸರ ಮೇಲೆ, ಬಲಿಷ್ಠರಾದ ರಾಕ್ಷಸರ ಮೇಲೆ, ಮಾಯಾವಿದ್ಯೆ ಅಸ್ತ್ರವಿದ್ಯೆಗಳು ಗೊತ್ತಿದ್ದ ರಾಕ್ಷಸರ ಮೇಲೆ ಬಳಸಿದ ಅಸ್ತ್ರಗಳನ್ನೆಲ್ಲ ಇಲ್ಲಿ ಬಳಸೋಲ್ಲ ಅವನು. ಅಸ್ತ್ರಗಳಿಗೊಂದು ಕ್ರಮ ಇದೆ. ಈಗ ಅಣುಬಾಂಬನ್ನು ನಾವು ಹೇಗೆ ಎಲ್ಲಂದ್ರಲ್ಲಿ ಹಾಕಬಾರ್ದು ಅಂತ ಅಂದ್ಕೊಂಡಿದ್ದೀವೋ, ಹಾಗೆ ಮನುಷ್ಯರ ಮೇಲೆ ಬಳಸಬಾರದ ಅಸ್ತ್ರಗಳು ಅಂತೀವಿ, ಅದೆಲ್ಲ ಅವನಿಗೆ ಗೊತ್ತಿದೆ. ಮನುಷ್ಯರ ಮೇಲೆ ಬಳಸಬಾರದ ಅಸ್ತ್ರಗಳನ್ನು ಅರ್ಜುನ ಬಳಸೇ ಇಲ್ಲ 18 ದಿನದಲ್ಲಿ. ಹಾಗಾಗಿ ಅದಷ್ಟು ದಿನ ಸಮಯ ಎಲ್ಲ ತಗೊಳುತ್ತೆ ಅದು. ಒಂದು. ಎರಡನೇದು 18 ದಿನದ ಯುದ್ಧ ಅವನಿಗೆ ಇಷ್ಟನೇ ಇಲ್ಲ. ಓಕೆ. ಅವನಿಗೆ ಮೊದಲೇ ಯುದ್ಧ ಮಾಡಲ್ಲ ಅಂದ ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದ ಮೇಲೂ ಅವನೇನು ಯುದ್ಧ ಮಾಡೋ ಮೂಡಲ್ಲಿಲ್ಲ. ಅವನಿಗೆ ಯುದ್ಧದ ಉತ್ಸಾಹವೇ ಇಲ್ಲ. ಸುಮ್ಮನೆ ಮಾಡಬೇಕಲ್ಲ ಅಂತ ಮಾಡ್ಕೊಂಡು ಬಂದಿದ್ದಾನೆ ಅಷ್ಟೇ. ಆಗಿದೆ, ಮುಗಿದಿದೆ ಅಷ್ಟೇ. ಹಾಗಾಗಿ ಅದೆರಡೂ ಕಾರಣಕ್ಕೆ ಮನುಷ್ಯರ ಮೇಲೆ ಅಸ್ತ್ರ ಪ್ರಯೋಗ ಮಾಡಬಾರದು ಮತ್ತು ಇವನಿಗೆ ಆಸಕ್ತಿ ಇಲ್ಲದೆ ಇರೋದ್ರಿಂದಾಗಿ ಆ 18 ದಿನಗಳು ಎಳೀತು. ಮತ್ತು ಅಲ್ಲೂ ಕೂಡ ಕೃಷ್ಣನ ಕಾರಣವೇ ಅದು ಅಷ್ಟು 18 ದಿನದ ಯುದ್ಧದಲ್ಲಿ ಅರ್ಧ ಪಾಲು ಕೃಷ್ಣನದ್ದೇ ಅದರಲ್ಲಿ. ಆದರೆ ಕೃಷ್ಣನಿಲ್ಲದೆ ಅರ್ಜುನ ಶೂನ್ಯ ಅಲ್ಲ. ಓಕೆ. ನಾವು ಭೀಮ ದುರ್ಯೋಧನರ ಬಗ್ಗೆ ಮಾತಾಡಿದಾಗೇನೆ 18 ದಿನದ ಯುದ್ಧದಲ್ಲಿ ಅರ್ಜುನನಿಗೆ ಯಶಸ್ಸು ಸಿಕ್ಕಿರೋದ್ರಲ್ಲಿ ಕೃಷ್ಣನದ್ದು ಅರ್ಧ ಪಾಲಿದೆ. ಹಾಗಂತ ಕೃಷ್ಣನಿಲ್ಲದೆ ಅರ್ಜುನನಿಗೆ ಏನೂ ಮಾಡೋಕ್ಕೆ ಬರಲ್ಲ ಅಂತ ಆಗೋಲ್ಲ. ಇಷ್ಟು ಸಾಕ್ಷಿಗಳಿವೆ. ಗಾಂಧಾರಿಯ ಮನಸ್ಥಿತಿ ಹೇಗಿರುತ್ತೆ ಶಕುನಿಯ ವಿಚಾರದಲ್ಲಿ? ಶಕುನಿ ಮತ್ತು ಗಾಂಧಾರಿ ಇಬ್ಬರು ಮಾತಾಡಿಕೊಂಡ ಒಂದು ಸನ್ನಿವೇಶವೇ ಇಲ್ಲ. ಎಷ್ಟೋ ಕಾಲ ಇವರು ಈ ಥರ ತಂತ್ರ ಮಾಡ್ತಾ ಇದ್ದಾರೆ ಅನ್ನೋದು ಗಾಂಧಾರಿಗೂ ಗೊತ್ತಿರುವ ಸಾಧ್ಯತೆಗಳಿಲ್ಲ. ಅನ್ಯಾಯ ಆಗಬಾರದು ಅನ್ನೋದಂತ ಅವಳ ನಿಯಮ. ಅವಳು ಧರ್ಮಪರವಾಗಿರೋಳು, ಧರ್ಮಿಷ್ಠಳು ಗಾಂಧಾರಿ. ಶಕುನಿ ಹೀಗೆಲ್ಲ ಮಾಡಿದ ತಪ್ಪು ಅಂತ ಇದೆ ಅವಳಿಗೆ. ಹಾಗಂತ ಶಕುನಿಯ ಮೇಲೆ ಅವಳು ಪ್ರೀತಿ ಕಳ್ಕೊಂಡಿಲ್ಲ. ಅವಳು ಇದೇ ತರಹ ನಡೆದುಕೊಂಡ ದುರ್ಯೋಧನ ಧೃತರಾಷ್ಟ್ರರ ಜೊತೆಗೆ ವರ್ತಿಸಿದ್ ನೋಡಿದರೆ ಹಾಗೆ ಶಕುನಿ ಜೊತೆಗೂ ವರ್ತಿಸಿರ್ತಾಳೆ.